ನಾರ್ವೆ ಪತ್ರಕರ್ತೆ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಎದುರಿ ಓಡಿ ಹೋದ ನರೇಂದ್ರ ಮೋದಿಯಂತೆ. ಅಯ್ಯೋ ನಿಮ್ಮ ಮುಖಗಳಿಗೆ, ಅದಕ್ಕೇನೆ ನಾನು ಯಾವಾಗಲೂ ನಿಮ್ಮನ್ನು ಕರೆಯುವಂತಹದ್ದು ಆ ಪಪ್ಪುವಿನ ಅನುಯಾಯಿಗಳು, ಅಭಿಮಾನಿಗಳು ಅಂತೆಲ್ಲ. ಎಡಬಿಡಂಗಿಗಳ ಮೊದಲು ಪ್ರೆಸ್ ಸ್ಟೇಟ್ಮೆಂಟ್ ಅಂದರೆ ಏನು, ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಏನು, ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸಗಳೇನು ಅಂತ ಸರಿಯಾಗಿ ತಿಳ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಅದೇ ರೀತಿಯಾಗಿಯೇ ತಿಳಿಸ್ಕೊಡ್ತೀನಿ. ಪ್ರೆಸ್ ಸ್ಟೇಟ್ಮೆಂಟ್ ಅಂದರೆ ಏನು? ಒಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಎಲ್ಲ ಪತ್ರಕರ್ತರು ಬಂದು ಸೇರಿರುತ್ತಾರೆ. ಆ ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ಕೆಲವೊಂದಷ್ಟು ನಿರ್ದಿಷ್ಟವಾದಂತಹ ನಿಯಮಗಳು ಹಾಗೆ ನಿಬಂಧನೆಗಳಿರ್ತವೆ. ಆ ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ನಾನು ಹೋಗ್ತೀನಿ. ಆ ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ನಾನು ಹೋಗಿ ನಾನು ತಿಳಿಸಬೇಕಾಗಿರುವಂತಹ ನಿರ್ದಿಷ್ಟವಾದಂತಹ ವಿಷಯವನ್ನು ಮಾತ್ರ ಎಲ್ಲ ಪತ್ರಕರ್ತರ ಮುಂದೆ ತಿಳಿಸಿ ಹೇಳ್ತೀನಿ. ಉದಾಹರಣೆ ಕೊಡಬೇಕು ಅಂದರೆ, ನಾನು ನಾಳೆ ಮದುವೆ ಆಗಬೇಕು ಅಂತ ತಿಳ್ಕೊಂಡಿದ್ದೀನಿ. ನಾನು ನಾಳೆ ಮದುವೆ ಆಗ್ತಿದ್ದೀನಿ ಅಂತ ಎಲ್ಲ ಪತ್ರಕರ್ತರ ಮುಂದೆ ತಿಳಿಸಿ ಹೇಳ್ತೀನಿ. ಬಂದಿರುವಂತಹ ಎಲ್ಲ ಪತ್ರಕರ್ತರು ನಾನು ಹೇಳಿರುವಂತಹ ವಿಷಯವನ್ನು ಮಾತ್ರ ತೆಗೆದುಕೊಂಡು ಎಲ್ಲ ಜನಸಾಮಾನ್ಯರಿಗೂ ತಿಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ನಾಳೆ ಶ್ರೀಕಾಂತ್ ಶೆಟ್ಟಿ ಮದುವೆ ಆಗ್ತಾ ಇದ್ದಾರಂತೆ ಅಂತ ತಿಳಿಸ್ತಾರೆ. ಅಲ್ಲಿ ಯಾರನ್ನು ಪತ್ರಕರ್ತರು ನನ್ನನ್ನು ಯಾವುದೇ ರೀತಿಯಾಗಿ ಪ್ರಶ್ನೆಯನ್ನು ಮಾಡೋದಿಲ್ಲ. ಇದನ್ನು ಪ್ರೆಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಏನು? ಒಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಎಲ್ಲ ಪತ್ರಕರ್ತರು ಬಂದು ಸೇರಿರ್ತಾರೆ. ಅದೇ ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ಶ್ರೀಕಾಂತ್ ಶೆಟ್ಟಿ ಆದಂತಹ ನಾನು ಹೋಗ್ತೀನಿ. ನಾನು ಶ್ರೀಕಾಂತ್ ಶೆಟ್ಟಿ ಆ ಸ್ಥಳಕ್ಕೆ ಹೋದ ನಂತರ ಅಲ್ಲಿ ಬಂದಿರುವಂತಹ ಎಲ್ಲ ಪತ್ರಕರ್ತರು ನನಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಏನಂತ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ? ಶ್ರೀಕಾಂತ್ ಶೆಟ್ಟಿ, ನೀವು ನಾಳೆ ಮದುವೆ ಆಗ್ತಿದ್ದೀರಂತೆ. ಯಾಕೆ ಮದುವೆ ಆಗ್ತಿದ್ದೀರಾ? ಎಲ್ಲಿ ಮದುವೆ ಆಗ್ತಿದ್ದೀರಾ? ಯಾರನ್ನ ಮದುವೆ ಆಗ್ತಾ ಇದ್ದೀರಾ? ಎಷ್ಟು ಜನ ಮಕ್ಕಳು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ? ಕೊನೆಗೆ ಡಿವೋರ್ಸ್ ಯಾವಾಗ ತೆಗೆದುಕೊಳ್ತೀರಾ? ಈ ರೀತಿಯಾಗಿ ಚಿತ್ರ ವಿಚಿತ್ರ ಅವರು ತೋಚಿದ ರೀತಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಅವ್ರು ಕೇಳ್ತಾ ಇರ್ತಾರೆ. ನಾವು ಅದಕ್ಕೆ ಉತ್ತರಗಳನ್ನು ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ನರೇಂದ್ರ ಮೋದಿಯವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಇರಲಿಲ್ಲ. ಅದು ಯಾವುದೋ ಒಂದು ಪತ್ರಕರ್ತೆ ತಲೆಕೆಟ್ಟ ಪತ್ರಕರ್ತೆ. ಅದು ಯಾರೋ ಒಳ್ಳೆ ದುಡ್ಡನ್ನು ಕೊಟ್ಟಿರಬೇಕು, ಫಂಡ್ ಮಾಡಿರಬೇಕು. ಇನ್ನೇನು ನರೇಂದ್ರ ಮೋದಿಯವರು ನಡ್ಕೊಂಡು ಹೋಗುವಂತಹ ಸಮಯದಲ್ಲಿ ನರೇಂದ್ರ ಮೋದಿಗೆ ನನ್ನದೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರವನ್ನು ನೀಡ್ತೀರಾ ಅಂತಂದ್ಬಿಟ್ಟು ಪ್ರಶ್ನೆಯನ್ನು ಮಾಡಿದ್ರೆ ಯಾವನಾರು ನೋಡಿದವ್ನು ನಗ್ತಾನೆ, ಇಲ್ಲ ಮೆಟ್ ತೊಗೊಂಡು ಹಾಕ್ಬಿಡ್ತಾನೆ. ಮೊದಲು ಸರಿಯಾಗಿ ತಿಳ್ಕೊಳ್ಳಿ. ಪ್ರೆಸ್ ಸ್ಟೇಟ್ಮೆಂಟ್ ಅಂದರೆ ಏನು, ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಏನು, ಪ್ರೆಸ್ ಮೀಟ್ ಅಂದರೆ ಏನು, ಪ್ರೆಸ್ ಅನೌನ್ಸ್ಮೆಂಟ್ ಅಂದರೆ ಏನು ಅಂತಂದ್ಬಿಟ್ಟು. ಇದರ ನಂತರ ನಡೆದಂತಹದ್ದೇ ಒಳ್ಳೆಯ ತಮಾಷೆ ವಿಚಾರ. ಪ್ರಶ್ನೆ ಕೇಳಿದ ಮೇಲೆ ಅದಕ್ಕೆ ಉತ್ತರವನ್ನು ಕೊಡಬೇಕು ತಾನೆ. ಹೆಲಿಲೀಗು ಆ ಪತ್ರಕರ್ತೆಯ ಹೆಸರು. ಆ ಪತ್ರಕರ್ತೆ ಉತ್ತರವನ್ನು ನೀಡಬೇಕು ತಾನೆ. ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯ ಇದೆಯಲ್ಲ, ಆ ಪತ್ರಕರ್ತೆನ ಇನ್ವೈಟ್ ಮಾಡ್ತಾರೆ. ಎಲ್ಲಿಗೆ ಇನ್ವೈಟ್ ಮಾಡ್ತಾರೆ? ಪ್ರೆಸ್ ಕಾನ್ಫರೆನ್ಸ್ಗೆ ಇನ್ವೈಟ್ ಮಾಡ್ತಾರೆ. ಬರಮ್ಮ, ಏನೋ ದೊಡ್ಡದಾಗಿ ಪ್ರಶ್ನೆನ ಕೇಳ್ತಾ ಇದೆ, ಬಾ ನಿನಗೆ ಉತ್ತರ ಕೊಡ್ತೀವಿ ಅಂತಂದ್ಬಿಟ್ಟು ನಮ್ಮ ಸಿ ವಿ ಜಾರ್ಜ್ ಅವರು ಅವ್ರು ಕೇಳಿದಂತಹ ಪ್ರಶ್ನೆಗೆ ಅಲ್ಲಿಗೆ ಬಂದಿರ್ತಾರೆ. ಅವರು ಯಾರು ಪತ್ರಕರ್ತೆ ಪ್ರಶ್ನೆನ ಕೇಳ್ತಾರೆ. ಪತ್ರಕರ್ತೆ ಕೇಳಿದಂತಹ ಪ್ರಶ್ನೆಗೆ ಯಾವಾಗ ಉತ್ತರವನ್ನು ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯ ನೀಡೋದಕ್ಕೆ ಪ್ರಾರಂಭವನ್ನು ಮಾಡುತ್ತೋ, ಆ ಪತ್ರಕರ್ತೆ ಅಲ್ಲಿಂದ ಎದ್ದು ಓಡ್ಬಿಡೋಣ. ಯಾಕೆ ಎದ್ದು ಓಡೋದ್ರು? ಅದು ಯಾವ ರೀತಿಯಾಗಿ ಕಾಣಿಸ್ತಿತ್ತು ಅಂದರೆ, ಒಂದು ಮಾತು ಹೇಳ್ತಾ, ಒಂದು ಸಾಂಗ್ ಇದೆಯಲ್ಲ, ಸೇಮ್ ಬಟ್ ಡಿಫ್ರೆಂಟ್ ಅಂತ ಅಂದ್ಬಿಟ್ಟು, ಅದೇ ರೀತಿಯಾಗಿ ಈ ನಮ್ಮ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆಗಳನ್ನು ಕೇಳಿದ ನಂತರ ಅಲ್ಲಿಂದ ಎದ್ದು ಓಡೋಗ್ಬಿಡ್ತಾರಲ್ಲ, ಅದೇ ರೀತಿಯಾಗಿ ಈ ಪತ್ರಕರ್ತೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿ ಉತ್ತರವನ್ನು ತೆಗೆದುಕೊಳ್ಳದೆ ಓಡೋಗ್ಬಿಟ್ರೋ, ಅದೇ ರೀತಿಯಾಗಿ ನಮ್ಮ ರಾಹುಲ್ ಗಾಂಧಿಯವರು ಪ್ರಶ್ನೆಗಳನ್ನು ಕೇಳ್ತಾರೆ. ನಂತರ ಉತ್ತರವನ್ನು ತೆಗೆದುಕೊಳ್ಳೋದೇ ಇಲ್ಲ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ನಿಂತ್ಕೊಂಡ್ರೆ ಸಾಕು ಉತ್ತರಿಸೋದಕ್ಕೆ, ಅಲ್ಲಿಂದ ಓಡೋಗ್ಬಿಡೋದು. ನಂತರ ಇದೇ ಪತ್ರಕರ್ತೆ, ಹೆಲಿಲೀಗ್ ಪತ್ರಕರ್ತೆ ತನ್ನ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕ್ಕೊಳ್ತಾರೆ. ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ನೀಡಲಿಲ್ಲ ನರೇಂದ್ರ ಮೋದಿ, ಹಾಗೆ ಹೀಗೆ ಅಂತೇನೋ ಒಂದು ಬರ್ಕೊಳ್ತಾರೆ. ಒಂದೇ 3-4 ಎಕ್ಸ್ನಲ್ಲಿ ಪೋಸ್ಟ್ಗಳಿದ್ದಾವೆ. ಆಕೆ ಬರೆದುಕೊಂಡಿರುವಂತಹ ಪೋಸ್ಟನ್ನು ನಮ್ಮ ಘನತೆತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಅಮಾನ ಮರ್ಯಾದೆಯನ್ನೆಲ್ಲ ಬೆವರು ಸುರಿಸಿ ಕಷ್ಟಪಟ್ಟು ಉಳಿಸುತ್ತಿರುವಂತಹ ರಾಹುಲ್ ಗಾಂಧಿಯವರು ರೀಪೋಸ್ಟ್ ಮಾಡಿಕೊಳ್ತಾರೆ. ರಾಹುಲ್ ಗಾಂಧಿಯವರು ರೀಪೋಸ್ಟ್ ಮಾಡಿಕೊಂಡ ನಂತರ ಇದವಲ್ಲ ಆತನ ಅನುಯಾಯಿಗಳು, ಅಭಿಮಾನಿಗಳು, ತಲೆಯಲ್ಲಿ ಬುದ್ಧಿ ಇಲ್ಲದಿರೋಂಥವು ಇವುಗಳು, ಅಯ್ಯೋ ತಗೊಳಪ್ಪ, ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಮರ್ಯಾದೆಯನ್ನು ಕಳೀತಾ ಇದ್ದಾರೆ, ಹಾಗೆ ಹೀಗೆ ಅಂತ ಬೆಳಗ್ಗೆಯಿಂದ ಎಲ್ಲ ಪೋಸ್ಟ್ಗಳನ್ನ ಮಾಡಿಕೊಂಡು ತಲೆ ತಿಂತಾ ಇದ್ದಾವೆ. ನಾನು ಇದನ್ನು ನೋಡಿದ್ದವನು, ಇದು ಯಾವುದು ಚಿಕ್ಕ ವಿಷಯ ಅಲ್ವಾ, ಇದ್ರ ಬಗ್ಗೆ ಏನು ಮಾತಾಡೋದು, ಯಾಕೆ ತಲೆ ಕೆಡಿಸ್ಕೊಂಡು ಸುಮ್ಮನಿದ್ದೆ. ನೋಡಿದ್ರೆ ಇದನ್ನೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಹಬ್ಬಿಸ್ತಾ ಇದ್ದಾರೆ. ಇವ್ರಿಗೆಲ್ಲ ಇನ್ನೇನು ಗೊತ್ತಿಲ್ಲ. ನರೇಂದ್ರ ಮೋದಿ ಏನು ತಿಂದರು, ಎಲ್ಲಿ ಹೋದ್ರು, ಎಲ್ಲಿ ಮಲಗಿದ್ರು,
ನರೇಂದ್ರ ಮೋದಿಯವರ ಮುಖ ಬೆಳಗಾಗಿದೆಯಂತೆ, ನರೇಂದ್ರ ಮೋದಿಯವರ ಮುಖ ಕಪ್ಪಗಾಗಿದೆಯಂತೆ. ಯಾಕೆ ಕಪ್ಪಗಾಗಿದೆ? 10 ಕೋಟಿದು ಏನದು ಕೋಟಿದು ಅಣಬೆ ತಿಂತಾರಂತೆ, ಅಷ್ಟು ಕೋಟಿದು ಬಟ್ಟೆ ಹಾಕ್ತಾರಂತೆ, ಬರೀ ಇಂಥವೇನೆ. ಇದು ಬಿಟ್ಟರೆ ಇನ್ನೇನು ಇಲ್ವಾ? ಇನ್ನೇನು ಮಾತನಾಡೋಕ್ಕೆ ಸಿಗೋದಿಲ್ವಾ? ಒಂದೇ ಒಂದು ಭ್ರಷ್ಟಾಚಾರವನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ? ಏನು ನೀವೆಲ್ಲ ರಾಜಕಾರಣಿಗಳ? ಅಲ್ಲಿ ಯಾರೋ ಕೈ ಕೊಡ್ತಾರಂತೆ, ಹಿಂಗೆ ಸರಿಯಾಗಿ ಕೈ ಹಿಡಿದ್ರೆ ಈ ಕಡೆಗೆ ತಿರ್ಗದು ಅಷ್ಟನ್ನೇ ಕಟ್ ಮಾಡಿಬಿಡ್ತಾರೆ. ನೋಡಿ, ನಿಮ್ಮ ನರೇಂದ್ರ ಮೋದಿಯವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಗೌರವ ಇದೆ, ಬರೀ ಹಿಂಗೆ ತಿರ್ಗಿದ ಹಿಂಗೆ ಕಟ್ ಮಾಡಿಬಿಡ್ತಾರೆ. ಬರೀ ಇದೇನಾ? ಅಲ್ಲ, ನಿಮ್ದು ರಾಜಕಾರಣಿಗಳ ನೀವು ಇಲ್ಲ ಅಂತಂದರೆ ನನಗೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಇಂತಹ ಮಟ್ಟದಲ್ಲಿ ರಾಜಕಾರಣವನ್ನು ನಡೆಸ್ತಾರ ಅನ್ನೋದಾಗ್ಬಿಟ್ಟಿದೆ. ನಿಮ್ಮಂಥವ್ರಿಗೂ ಅಭಿಮಾನಿಗಳು, ಅನುಯಾಯಿಗಳು, ಅಯ್ಯೋ ನನ್ನ ಕರ್ಮಕ್ಕೆ ನಿಜವಾಗ್ಲೂ ನನಗೆ ನಗು ಬರ್ತಾ ಇರುತ್ತೆ ನೀವು ಮಾಡ್ತಿರುವಂತಹ ರಾಜಕೀಯವನ್ನು ನೋಡಿದ್ರೆ. ಈ ಮನುಷ್ಯ ಅಂತೂ ರಾಹುಲ್ ಗಾಂಧಿ ಅಂತೂ ಅದೇನು ತಲೆನಲ್ಲ, ಅದೇನು ಯಾವ ಸ್ಕೂಲಲ್ಲಿ ಕಲ್ತಿದ್ದು, ಯಾವ ಕಾಲೇಜಲ್ಲಿ ಓದಿದ್ದು, ಇಲ್ಲಿ ಬಂದಾಗ ಸ್ಟೇಟ್ಮೆಂಟು, ಅಲ್ಲೆಲ್ಲೋ ಹೋಗೋದು, ಅಲ್ಲೆಲ್ಲೋ ತಲೆ ಕೆರ್ಕೊಂಡು ನಿಂತ್ಕೊಳ್ಳೋದು, ಅಲ್ಲೆಲ್ಲೋ ಮೈ ಕೆರ್ಕೊಂಡು ನಿಂತ್ಕೊಳ್ಳೋದು. ಈಗ ನೋಡಿ, ಏನದು ಈಕೆದು ಹೆಲಿಲಿಂಗ್ ಇರಬೇಕು, ಹೆಲಿಲಿಂಗ್ ಇರಬೇಕು. ಒಂದು ಸ್ವಲ್ಪ ನನಗೆ ಅದು ಸ್ಪೆಲ್ಲಿಂಗ್ ಗೊತ್ತಾಗ್ತಾ ಇಲ್ಲ, ಅದು ಸ್ಪೆಲ್ ಔಟ್ ಮಾಡೋದಕ್ಕೆ. ನೋಡ್ಕೊಂಬಿಡಿ, ಹುಡುಕೊಳ್ಳಿ. ಈಕೆದು ಏನೋ ಕಡಿಮೆ ಫಾಲೋಯರ್ಸ್ ಇತ್ತಂತೆ, ಅಂದರೆ ಎಕ್ಸ್ನಲ್ಲಿ ಫಾಲೋ ಮಾಡ್ಕೊಂಬಿಡಿ. ನರೇಂದ್ರ ಮೋದಿ ಅವ್ರನ್ನ ಯಾರು ವಿರೋಧವನ್ನು ಮಾಡ್ತಾರೋ ಅವ್ರಿಗೆ ಹೆಚ್ಚು ಫಾಲೋಯರ್ಸ್ಗಳು ಸಿಗ್ತಾರೆ. ಅದು ಎಲ್ಲರಿಗೂ ಸಹ ಗೊತ್ತು. ಅಲ್ಲೊಂದು ಬೊಗಳುತ್ತಿರ್ತೈತೆ, ಅಲ್ಲೊಂದು ಜರ್ಮನ್ ಸಫಾರ್ಡು. ಈಗ ಈಕೆ ಸಿಕ್ಕಿದ್ಲಲ್ಲ ನಿಮ್ಮ ಅಕ್ಕನಾದ್ರು ಮಾಡ್ಕೊಳ್ಳಿ, ಅದಕ್ಕೆನಾದ್ರು ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಇಂತಹ ಪತ್ರಕರ್ತೆಯರಿಗೆ ಒಳ್ಳೆ ಅಮೌಂಟ್ ಬಂದಿರುತ್ತೆ. ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನೋ ದೊಡ್ಡದಾಗಿ ನಮಗೂ ಎಲ್ಲ ಗೊತ್ತು ಅನ್ನೋ ರೀತಿಯಾಗಿ ಇಂಥವ್ರನ್ನೆಲ್ಲ ಅವ್ನು ಯಾವನ ಇದನ್ನೆಲ್ಲ ನಿಮ್ಮ ಕಾಕ್ರೋಚ್ ಅವ್ರನ್ನೆಲ್ಲ ಒಂದು ಸಲ ಲೈವಾಗಿ ನೀನು ಕೂರಿಸ್ಬೇಕು, ನಂತರ ಗೊತ್ತಾಗುತ್ತೆ. ಏನೋ ನಾವುಗಳು ಏನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ನೀವುಗಳೆಲ್ಲ ಪಪ್ಪುವಿನ ಅನುಯಾಯಿಗಳು, ಅಭಿಮಾನಿಗಳು. ಅಟ್ಲೀಸ್ಟ್ ನೀವುಗಳಾದ್ರೂ ಸ್ವಲ್ಪ ದೇಶ ಅಭಿಮಾನ ಅನ್ನೋದನ್ನು ಬೆಳೆಸ್ಕೊಳ್ಳಿ. ಇಂಥವನ್ನೆಲ್ಲ ಬಿಟ್ಟಾಕ್ಬಿಡಿ. ಇವೆಲ್ಲ ಯಾವಾಗಲೂ ಹಿಂಗೇನೆ. ಇಂಥವ್ರಿಗೆಲ್ಲ ಇದೇ ರೀತಿಯಾಗಿ ಉಗಿತಾ ಇರಬೇಕು. ನಾನು ಇದ್ರ ಬಗ್ಗೆ ಮಾತನಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಅಯ್ಯೋ. ಇನ್ನು ನಮ್ಮ ರಾಜ್ಯದ ಕೆಲವೊಂದಷ್ಟು ರಾಜಕಾರಣಿಗಳಿದ್ದಾರೆ, ಬೆಳಿಗ್ಗೆಯಿಂದ ಅದನ್ನೇ ಪೋಸ್ಟ್ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕ್ಬಿಟ್ರು ನರೇಂದ್ರ ಮೋದಿ ದೇಶದ ಮಾನ ಮರ್ಯಾದೆ ಅಂತಂದ್ಬಿಡಿ ಎದೆ ಬಿಡ್ಕೊಳ್ತಾ ಇದ್ರಿ. ಇಂಥವ್ರಿಗೆ ಬಿಡಿ, ಅಯ್ಯೋ ಏನು ಮಾತನಾಡಿದ್ರು ತಪ್ಪಾಗ್ಬಿಡುತ್ತೆ ಇವಾಗ ಅಂತ ಹೇಳ್ತಾ, ಆ ಕೃಷ್ಣ ಇಂಥವ್ರಿಗೆ, ಈ ನಾಯಕನಿಗೆ, ಹಾಗೆ ಈ ನಾಯಕನನ್ನು ಅನುಸರಿಸುವಂಥವ್ರಿಗೆ ತಲೆಯಲ್ಲಿ ಒಂದು ಸ್ವಲ್ಪ ಬುದ್ಧಿನ ನೀಡಲಪ್ಪ ದೇವರೇ, ಮೊದಲು ಆ ಕೆಲಸ ಮಾಡಪ್ಪ ಅಂತ ಆ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.